ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ನಮ್ಮಲ್ಲೊಂದು ಕೆಟ್ಟ ಸಂಪ್ರದಾಯ ಇದೆ. ಏನು ಆ ಸಂಪ್ರದಾಯ ಏನಂದ್ರೆ 58 ವರ್ಷ ಅಥವಾ 60 ವರ್ಷ ಆದ ಕೂಡಲೇ ರಿಟೈರ್ ಆಗಿ ನಿವೃತ್ತಿ ಆಯ್ತು, ನಂದು ದುಡಿಯೋದೆಲ್ಲ ಮುಗೀತು, ಇನ್ನು ನಮ್ಮ ಮಕ್ಕಳ ಜೀವನ ಮಾಡ್ತಾರೆ. ಆ ಮಕ್ಕಳ ಜೀವನ ನೋಡಿ ನಾವು ಖುಷಿ ಪಡಬೇಕು, ತದನಂತರ ಸತ್ತು ಹೋಗಿ ಇನ್ನೂ ಸದೃಢವಾಗಿರ್ತೀವಿ, ಇನ್ನೂ ಸ್ಮರಣ ಶಕ್ತಿ ಚೆನ್ನಾಗಿರುತ್ತೆ, ಇನ್ನೂ ಜೀವನದಲ್ಲಿ ಝೀಲ್ ಇರ್ತದೆ. ಆದ್ರೆ ಸಮಾಜ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಹೇಳಿರೋದ್ರಿಂದ ನಾವು ರಿಟೈರ್ ಆದ್ಮೇಲೆ ಹೆಂಗಿರ್ಬೇಕು? ರಿಟೈರ್ ಆದ್ಮೇಲೆ ಹಳೇ ಚಪ್ಪಲಿ, ಹವಾಯಿ ಚಪ್ಪಲಿ ಆದ್ರೆ ಇನ್ನೂ ಒಳ್ಳೇದು, ಮಾಸಲಾದಂತ ಪ್ಯಾಂಟು ಶರ್ಟು ಐರನ್ ಆಗಿರಬಾರ್ದು, ಮಾಸಲು ಶರ್ಟು ಪ್ಯಾಂಟು. ಹೊಸ ಶರ್ಟ್ ತಗೊಳ್ಬೇಕಾದ ಅಗತ್ಯ ಇಲ್ಲ, ಯಾಕೆಂದ್ರೆ ಮಗಂದೇ ಶರ್ಟ್ ಇದೆ, ಮಗನ ಶರ್ಟ್ ಸರಿಯಾಗಿ ಬರುತ್ತೆ. ನಾನೇನು ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಅಥವಾ ಸೇಲ್ಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕಾಗಿಲ್ಲ, ಯಾವುದೋ ಪೇಷಂಟ್ ನೋಡ್ಬೇಕಾಗಿಲ್ಲ, ಏನು ಅಗತ್ಯ ಇಲ್ಲ, ಯಾವುದೋ ಕ್ಲೈಂಟ್ ಹತ್ರ ಹೋಗ್ಬೇಕಾಗಿಲ್ಲ, ಯಾವುದೋ ಬಟ್ಟೆ ಹಾಕೊಂಡು ಹೋಗ್ತೀನಿ. ಹಾಗಾದ್ರೆ ಟೈಮ್ ಪಾಸ್ ಹೆಂಗೆ ಮಾಡ್ತೀರಿ? ಅಯ್ಯೋ ಎಂಥ ಬೇಕಾದಷ್ಟು ಕೆಲಸ ಇದಾವೆ ನನಗೆ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀನಿ, 1 hour ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗಿ ಬಂದ ಮೇಲೆ ಏನು ಮಾಡ್ತೀನಿ? ಒಳ್ಳೆ ತಿಂಡಿ ತಿಂತೀನಿ. ಯೋಗ ಮಾಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಯೋಗ ಮಾಡ್ತೀನಿ. ಯೋಗ ಆದಮೇಲೆ ಟ್ಯಾಬ್ಲೆಟ್ಗಳು ತಗೋತೀನಿ. ಒಂದಷ್ಟು ಟ್ಯಾಬ್ಲೆಟ್ ಇದಾವೆ, BP ಟ್ಯಾಬ್ಲೆಟು, ಶುಗರ್ ಟ್ಯಾಬ್ಲೆಟು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಕಾಮನ್ ಆಗಿರೋವು. ಆ ಟ್ಯಾಬ್ಲೆಟ್ ತಗೋತೀನಿ. ಅದಾದ್ಮೇಲೆ ಒಂದಷ್ಟು ಹೊತ್ತು ರೆಸ್ಟ್ ಮಾಡ್ತೀನಿ, ಪೇಪರ್ ಓದ್ತೀನಿ. ಮಧ್ಯಾಹ್ನ ಟೈಮ್ ಆಗಿರುತ್ತೆ, ಹೆಂಡ್ತಿ ಕರಿತಾಳೆ, ಊಟ ಮಾಡ್ತೀನಿ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊ, ಸಂಜೆ ಮತ್ತೆ ಫ್ರೆಂಡ್ಸ್ ಹುಡ್ಕೊಂಡು ರಾತ್ರಿ TV ನೋಡಿ ಮಲ್ಕೊ. ಇದನ್ನು ನಾವು ಬದುಕು ಅಂತ ಅನ್ಕೊಂಡಿದ್ದೀವಿ. ಒಂದು ವಯೋಮಾನ ಆದ್ಮೇಲೆ ಈ ರೀತಿ ಬದುಕಬೇಕು ಅಂತ ಸಮಾಜ ಇಲ್ಲಿವರೆಗೂ ಒಂದು ಭ್ರಮಾಲೋಕಕ್ಕೆ ನಮ್ಮನ್ನ ಕರ್ಕೊಂಡು. ಎಂಥ ವಿಚಿತ್ರ ನೋಡಿ. ಮನುಷ್ಯನ ಉತ್ಪಾದನಾ ಶಕ್ತಿ, ಮನುಷ್ಯನ ವಿವೇಚನಾ ಶಕ್ತಿ ಎಷ್ಟು ಪ್ರಖರವಾಗಿರ್ತದೆ ಅಂದ್ರೆ, KS ನಾರಾಯಣಾಚಾರ್ಯ ಅವರು ಸಾಯುವ ಕೊನೆಯ ದಿನಗಳವರೆಗೂ ಪ್ರಖರ ವಾಗ್ಮಿಗಳಾಗಿದ್ರು. ಕೊನೆಯ ದಿನಗಳವರೆಗೂ ಬರಿತಾ ಇದ್ರು, ಕೊನೆಯ ದಿನಗಳವರೆಗೂ ಉಪನ್ಯಾಸ ಮಾಡ್ತಾ ಇದ್ರು. ದೇಹ ಒಪ್ಕೊಳ್ಳೋದಾದ್ರು ಅವ್ರ ಮೆದುಳು ಎಷ್ಟು ಪ್ರಖರವಾಗಿತ್ತು ಅಂದ್ರೆ, ಮರೆಗುಳಿತನ ಬರಲಿಲ್ಲ, ಯಾವುದು ಬರಲಿಲ್ಲ. ಯಾಕೆ ಬರಲಿಲ್ಲ? ಏಕೆಂದ್ರೆ ಅವರು ರಿಟೈರ್ ಆಗಲಿಲ್ಲ. ಅವರು ನಿರಂತರವಾಗಿ ತಮ್ಮನ್ನ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರು. ಯಾವ ಕೆಲಸದಲ್ಲಿ ತಮಗೆ ಕೌಶಲ್ಯ ಇದೆಯೋ, ಯಾವ ಕೆಲಸದ ಬಗ್ಗೆ ತಮಗೆ ಆಸಕ್ತಿ, ಪ್ಯಾಷನ್ ಇದೆಯೋ, ಯಾವ ಕೆಲಸವನ್ನ ತಾವು ಸುರಳಿತವಾಗಿ ನೆರವೇರಿಸಬಹುದು ಅನಿಸ್ತೋ ಅಂತ ವೃತ್ತಿಯನ್ನ ಅವರು ಮುಂದುವರಿಸಿಕೊಂಡು ಹೋದರು. ಒಬ್ಬ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಇಂಗ್ಲಿಷ್ ಮಾಸ್ಟರ್ ಆಗಿ, ಧಾರವಾಡ KCD ಕಾಲೇಜಿನ ಲೆಕ್ಚರರ್ ಆಗಿ ಜೀವನವನ್ನ ಮುಗಿಸಲೇ ಇಲ್ಲ. ಕೊನೆಯವರೆಗೂ ಬರೀತಾ ಇದ್ರು, ಕೊನೆಯವರೆಗೂ ಉಪನ್ಯಾಸ ಮಾಡ್ತಾ ಇದ್ರು, ಕೊನೆಯವರೆಗೂ ಪುಸ್ತಕಗಳು ಬರ್ತಾ ಇದ್ವು. ನಾವೆಲ್ಲ ಏನ್ ಮಾಡ್ತೀವಿ? ನಾನು ಮೊದಲು ಹೇಳಿದ್ಮೇಲೆ ಅದನ್ನು ನಾವು ಮಾಡಿ ದಾರಿ ತಪ್ಪೋದೆಲ್ಲಿ ಅಂದ್ರೆ, ನಮ್ಮಲ್ಲಿ ಶಕ್ತಿ ಇದ್ದಾಗಲೇ ನಾವು ನಮ್ಮನ್ನ ನಿವೃತ್ತರು ಅನ್ಕೊಂಡ್ಬಿಡೋದು. ನಾವು ದುಡಿತೀವಿ. ಯಾವುದಕ್ಕಾಗಿ ದುಡಿತೀವಿ? ದುಡಿಯುವುದು ಆರ್ಥಿಕ ಸ್ವಾತಂತ್ರ್ಯವನ್ನ ಗಳಿಸಲಿಕ್ಕೆ ಅಲ್ಲ, EMIಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಾವು ದುಡಿತೀವಿ. ಸಂಬಳ 1.5 ಲಕ್ಷ ರೂಪಾಯಿ ತಿಂಗಳಿಗೆ. ಏನ್ರಿ, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾನೆ, 1.5 ಲಕ್ಷ ಸಂಬಳ, ಟೇಕ್ ಹೋಮ್ ಸ್ಯಾಲರಿ ಇಷ್ಟು ಬರುತ್ತೆ. ಫಸ್ಟ್ ಅವ್ನು ಮನೆ ತಗೊಂಡ್ಬಿಡ್ಬೇಕು, ಮನೆ ತಗೋತಾನೆ, EMI ಸ್ಟಾರ್ಟ್ ಆಗಿ EMIಗೆ ದುಡಿಲಿಕ್ಕೆ ಶುರು ಮಾಡಿ. ಅದಾದ್ಮೇಲೆ ಕಾರ್ ಬೇಕು, ಮಗು ಆಗ್ಬಿಟ್ಟಿದೆ, 2 wheeler ಅಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ, ಹೆಂಡ್ತಿ ಹೇಳ್ತಾಳೆ, ಅವ್ರ ಪಕ್ಕದ ಮನೆಯವ್ರು ಒಳ್ಳೆ ಕಾರ್ ತಗೊಂಡು ನಾನು ಕಾರ್ ತಗೊಂಡು, ಆದ್ರೆ EMI ಶುರುವಾಗುತ್ತೆ. ಮನೆ, ಕಾರು, ಬಟ್ಟೆ, ಟೂರು ಎಲ್ಲದಕ್ಕೂ EMIಗಳು ಶುರುವಾಗ್ತವೆ. EMI ಅನ್ನು ಮುಗಿಸ್ಲಿಕ್ಕೋಸ್ಕರ ನಾವು ದುಡಿತೇವೆ. ಆರ್ಥಿಕ ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಯಾರೂ ದುಡಿಯೋದಿಲ್ಲ. ಅಥವಾ ನನಗೆ ಈ ಕೆಲಸದಲ್ಲಿ ಆಸಕ್ತಿ ಇದೆ ಆದ್ದರಿಂದ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳುವಂಥವರ ಸಂಖ್ಯೆ ಬಹಳ ಅಂದ್ರೆ ಬಹಳ ಕಡಿಮೆ. ನನಗೆ ವಿಡಿಯೋ ಮಾಡೋದ್ರಿಂದ ಬಹಳ ಖುಷಿ ಆಗುತ್ತೆ, ಆದ್ದರಿಂದ ನಾವು ವಿಡಿಯೋ ಮಾಡೋದ್ರಿಂದ ರೊಕ್ಕ ಬರುತ್ತೆ ಅಂತ ಮಾಡೋದು. ವಿಡಿಯೋ ಮಾಡಿ ಆದ ಮೇಲೆ ನನ್ನಲ್ಲಿ ಒಂದು ಸಾರ್ಥಕ್ಯ ಇರುತ್ತೆ. ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್, ಐ ಹ್ಯಾವ್ ಡನ್ ಸಮಥಿಂಗ್, ಐ ಹ್ಯಾವ್ ಗಿವನ್ ಸಮಥಿಂಗ್ ಟು ದ ಸೊಸೈಟಿ. ನನ್ನಿಂದ 100 ಜನರಲ್ಲಿ ಒಂದು ನಿರಾಳತೆ ಬಂದಿದೆ, ಒಂದು ಸಮಾಧಾನ ಆಗಿದೆ, ಒಂದು ಸಂತೋಷ ಉಂಟಾಗಿದೆ. ಅದಕ್ಕೆ ನಾವು ವಿಡಿಯೋ ಮಾಡೋದ್ರಿಂದ ಇಷ್ಟು ಜನ ನೋಡ್ತಾರೆ. ಅದು ಅಗೇನ್ ನಮ್ಮನ್ನು ಅದೇ ಸರ್ಕಲ್ ಅಲ್ಲಿ ಸುತ್ತಿಸ್ತೀವಿ. ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಲೈಕ್ ಮಾಡಿದ್ರು, ಕೆಳಗಡೆ ಕಮೆಂಟ್ ಏನು ಹಾಕಿದ್ದಾರೆ, ಕೆಟ್ಟ ಕಮೆಂಟ್ ಹಾಕಿದಾರ? ನೋ, ನನಗೆ ಖುಷಿ ಆಗತ್ತೆ ನಾನು ಮಾಡುವಂತ ವೃತ್ತಿಯಿಂದ ಬಹಳಷ್ಟು ಜನರಿಗೆ ಮಾನಸಿಕವಾದ ತೃಪ್ತಿ ಸಿಗತ್ತೆ, ಯಾವುದೋ ಒಂದು ನಿರಾಳತೆ ಉಂಟಾಗತ್ತೆ, ಸಮಾಧಾನ ಉಂಟಾಗತ್ತೆ, ಹೌದಲ್ವಾ ಅನ್ಸತ್ತೆ, ನಿಬ್ಬೆರಗು ಉಂಟಾಗತ್ತೆ, ತಮ್ಮಲ್ಲಿರುವಂತ ಭ್ರಮೆಯಿಂದ ಆತ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆಲ್ಲ ಆಗೋದ್ರಿಂದ ನನಗೆ ಸಾರ್ಥಕ್ಯ ದೊರೆಯುತ್ತೆ. ನಾನು ಹೊರಗಡೆ ಹೋದಾಗ ನನಗೆ ಅದನ್ನು ಹೇಳ್ತಾರೆ ಅವರು. ಆದ್ದರಿಂದ ನಾವು ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು ಅಂತ ಹೇಳೋದ್ರಿಂದ ಆಕೆ ಅಡುಗೆ ಮಾಡ್ತೀವಿ. ಇನ್ನೊಬ್ಬ ಚೆನ್ನಾಗಿ ಹಾಡು ಹೇಳ್ತಾನೆ, ದುಡ್ಡು ಬರುತ್ತೆ ಅಂತ ಕಾನ್ಸೆಪ್ಟ್ ಮಾಡೋದಲ್ಲ, ದುಡ್ಡು ಬಂದೇ ಬರುತ್ತೆ. ಮನಿ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಅವರ್ ಪ್ರೊಫೆಷನ್. ನಮಗೆಲ್ಲ ಏನಾಗಿದೆ ಅಂದ್ರೆ, ಉದ್ಯೋಗ ಮಾಡುವುದು ಅಂದ್ರೆ ಸಂಪಾದನೆಗಾಗಿ ಉದ್ಯೋಗ ಅಂತ ನಮಗೆ ಸಮಾಜ ಹೇಳುತ್ತೆ. ಅಲ್ಲೇ ಫಸ್ಟ್ ತಪ್ಪು ಮಾಡೋದು. ಎಲ್ಲರನ್ನೂ ಕರ್ಕೊಂಡು ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತೀವಿ. ಯಾಕಂದ್ರೆ 2 ಲಕ್ಷ ರೂಪಾಯಿ ಪಗಾರ ಬೇಕು, ಅಮೆರಿಕಕ್ಕೆ ನೌಕರಿ ಮಾಡ್ಲಿಕ್ಕೆ ಹೋಗ್ಬೇಕು, ಒಳ್ಳೆ ಹೆಂಡ್ತಿ ಬರ್ಬೇಕು, ಅವ್ರಿಗೆ 2 ಮಕ್ಕಳಾಗಬೇಕು. ಆ ಮಕ್ಕಳು ಬಾಣ ತನಕ ನಾವು ಅಮೆರಿಕಕ್ಕೆ, ಕೆನಡಾಗೆ, ಇಂಗ್ಲೆಂಡ್ಗೆ, ಆಸ್ಟ್ರೇಲಿಯಾಗೆ ಹೋಗ್ಬೇಕು. ಇಂಥ ಮೀಡಿಯಾಕರ್ ಆದಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕಾದ ಅನಿವಾರ್ಯತೆ ಇದೆ. ಹಾಗೆ ನನ್ನ ಸಲಹೆ ಏನು? ನನ್ನ ಸಲಹೆ ಬಹಳ ಸಿಂಪಲ್. ನಿಕೃಷ್ಟ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇಲ್ಲ,
ದಯವಿಟ್ಟು ನೌಕರಿ ಮಾಡಬೇಡಿ, ದಯವಿಟ್ಟು ಗುಮಾಸ್ತರಾಗಬೇಡಿ, ದಯವಿಟ್ಟು ಕಾರ್ಕೂಣಿಕೆ ಮಾಡಬೇಡಿ. ಬೇಕಾದ್ರೆ ಒಂದು ಪಾನ್ ಶಾಪ್ ಹಾಕಿ, ಅದರಲ್ಲಿ ಒಂದು ಸಮಾಧಾನ ಇದೆ. ಒಂದು ದೋಸೆ ಅಂಗಡಿ ಮಾಡ್ತಾನೆ ಒಬ್ಬ, ಆತನ ದೋಸೆ ಅಂಗಡಿ ಮುಂದೆ 100 ಜನ ನಿಂತಿರ್ತಾರಲ್ಲಿ. ಮೈಸೂರಲ್ಲಿ ಮಂಜಣ್ಣ ಅಂತ ಇದ್ದ, ಈಗ ತೀರ್ಕೊಂಡಿದ್ದಾರೆ. ಕಾಯೋರು ದೊಡ್ಡ IAS ಆಫೀಸರು, IPS ಆಫೀಸರು, ಅವ್ರು ದೋಸೆ ತಿಂದರು. ಆತ ನಿಪುಣ ಅದರಲ್ಲಿ, ಆತನಿಗೆ ಕಲೆ ಗೊತ್ತಿತ್ತು. ಇನ್ಫೋಸಿಸ್ಸಲ್ಲಿ ಕೆಲಸ ಮಾಡೋ ಎಷ್ಟೋ ಜನ ನನಗೆ ಗೊತ್ತಿರೋರು ಹೋಟೆಲ್ಗಳನ್ನು ಮಾಡಿದ್ದಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ದೊಡ್ಡ ಕಂಪನಿಗಳನ್ನ ಮಾಡಿದ್ದಾರೆ, ಬಿಲ್ಡರ್ಗಳಾಗಿದ್ದು ಏನೆಲ್ಲ ಮಾಡಿದ್ದಾರೆ. ಅವ್ರಿಗೇನು ಸಂಬಳ ಕಡಿಮೆ ಇತ್ತಾ? 2 ಲಕ್ಷ 3 ಲಕ್ಷದ ಪ್ಯಾಕೇಜ್, ವರ್ಷಕ್ಕೆ 40 ಲಕ್ಷ 50 ಲಕ್ಷ ಪ್ಯಾಕೇಜ್. ಅವರ ಇಡೀ ಜೀವನ 50 ಲಕ್ಷಕ್ಕೆ ಮುಗಿದವರು. ಅವರು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಬೇಕು ಮತ್ತು ಪ್ಯಾಷನೆಟ್ ಆಗಿ ಕೆಲಸ ಮಾಡಬೇಕು ಅಂತ ನೌಕರಿಯನ್ನು ಬಿಟ್ಟರು. ಕಂಫರ್ಟ್ ಝೋನ್ನಿಂದ ಹೊರಗಡೆ ಬಂದರು. ಹೇಳ್ತಾರೆ ಮನೇಲಿ ಏನಂತ, ಇಂಥ ಒಳ್ಳೆ ನೌಕರಿಯನ್ನು ಬಿಟ್ಟು ಚಾಲೆಂಜ್ ಆಗಿ ತಗೋತೀಯ, ನಿನ್ನ ಮನೆಯಲ್ಲಿ ಹೆಂಡ್ತಿದ್ದಾಳೆ, 2 ಮಕ್ಕಳಿದ್ದಾವೆ, ನಾಳೆ ಬಿಸ್ನೆಸ್ ಫೇಲ್ ಆದರೆ ಫುಟ್ಪಾತಿಗೆ ಬರ್ತೀಯ, ಯಾರು ನಿಂಗೆ ಸಹಾಯ ಮಾಡಲ್ಲ, ನಿನಗೆ ಯಾರು ಸಲಹೆ ಕೊಡ್ತಾರೋ ಉಪದೇಶ ಮಾಡ್ತಾರೋ ಅವ್ರು ಯಾರು ನಿನ್ನ ಕಷ್ಟ ಆದಾಗಿರಲ್ಲ, ಆದ್ದರಿಂದ ನೌಕರಿ ಮುಂದುವರ್ಸ್ಕೊಂಡು ಹೋಗುವಂತ ಅಪ್ಪ ಹೇಳ್ತಾನೆ, ಅವ್ವ ಹೇಳ್ತಾಳೆ. ಅದು ಕೇಳಿದ್ಕೊಂಡು ಮಗನಿಗೆ ಹೌದು ಅನಿಸುತ್ತೆ. ಆತನ ಒಳಗಡೆ ಒಂದು ಹಸಿವು ಇರುತ್ತಲ್ಲ, ಸಾಧಿಸಬೇಕು ಅನ್ನೋಂಥ ಹಸಿವು, ಅದಕ್ಕೆ ತಣ್ಣೀರು. ಆ ರೀತಿ 90% ಜನ ಜೀವನದಲ್ಲಿ ಮೀಡಿಯಾಕರ್ ಜೀವನ. ಒಂದು ಪಾನ್ ಶಾಪ್ ಹಾಕಿ, ಪ್ರಿನ್ಸ್ ಪಾನ್ ಅಂತ ಹೊಡೆ ನೀವು ಗೂಗಲಲ್ಲಿ ಬರುತ್ತೆ, ಎಂಥ ಕಂಪನಿ. ಈಗ ಅದ್ರ ಬೆಲೆ ಏನು ಯೋಚನೆ ಮಾಡಿ ನೋಡಿ. ಒಂದು ಪಾನ್ ಶಾಪ್ ನಿಕೃಷ್ಟ ಅನ್ಕೋಬೇಡಿ. ನೌಕರಿ ಮಾಡೋದು ನಿಕೃಷ್ಟ ಅಲ್ಲ, ಆದರೆ ನೌಕರಿಯನ್ನು ಮಾಡಲಾರದೆ ನೀವು ಒಂದು ಉದ್ಯಮವನ್ನ ಮಾಡಿದರೆ, ನೀವು ಒಂದು ಹೋಟೆಲ್ ಮಾಡಿದರೆ, ಒಂದು ಫುಡ್ ಕೋರ್ಟ್ ಮಾಡಿದರೆ, ಅಥವಾ ಫುಡ್ ವ್ಯಾನ್ ಮಾಡಿದರೆ, ಅಥವಾ ಇನ್ನೇನೋ ಕೇಕ್ ಮಾಡಿ ಮಾರಿದರೆ. ಮೈಸೂರಲ್ಲಿ ಎಲ್ಲೆಲ್ಲೋ ಆಕಾಶವಾಣಿ ಸರ್ಕಲ್ ಹತ್ರ ಒಂದ್ಸಲ ಹೋಗ್ತಾ ಇರುವಾಗ ನೋಡಿದೆ ನಾನು, ಇಬ್ರು ಸೇರಿ ಮಾಡಿದ್ದದು. ಅದ್ರ ಕಥೆಯನ್ನು ಇಲ್ಲಿ ಹೇಳಿಕ್ಕೆ ಹೋಗಲ್ಲ, ಸಬ್ಜೆಕ್ಟಿಂದ ಡಿವೇಟ್ ಆಗ್ತದೆ ಅಂತ ಸುಮ್ಮನೆ ರೆಫರೆನ್ಸ್ಗೆ ಉಲ್ಲೇಖಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹೆಂಗೆ ಬಂದ್ವು ಇವೆಲ್ಲ? ಯಾರು ಮಾಡಿದ್ರು? ಇವ್ರಿಗೆಲ್ಲ ಉದ್ಯೋಗ ಇರಲಿಲ್ವ? ನಿರುದ್ಯೋಗಿಗಳಲ್ಲ. ಇವರೆಲ್ಲರಿಗೂ ಕೂಡ ಕಮಿಟ್ಮೆಂಟ್ ಇತ್ತು, ಸಾಲಗಳಿದ್ವು. ಇವರೆಲ್ಲನೂ ಸಾಲ ಮಾಡಿಯೇ ಮಾಡಿದ್ದು. ಇವ್ರ ಮನೇನೇನು ಅವರಪ್ಪ 10 ಕೋಟಿ ರೂಪಾಯಿ ನೀನೊಂದು ಇಂಡಸ್ಟ್ರಿ ಮಾಡು ಅಂತ ಯಾರಿಗೂ ಕೊಟ್ಟಿಲ್ಲ. ಅವರೊಳಗಿರುವ ಹಸಿವಿನಿಂದ ಅವ್ರು ಮಾಡಿದ್ರು. ಮಾಡಿ ಆದ್ಮೇಲೆ ಮುಂದುವರ್ಸ್ಕೊಂಡು ಹೋದ್ರು, ರಿಟೈರ್ ಆಗಲಿಲ್ಲ. ನಾನು ರಿಟೈರ್ನ ವಿರುದ್ಧ ಅಲ್ಲ. ಮನುಷ್ಯನಿಗೆ ನಿರಾಳತೆ ಬೇಕು, ಸಮಾಧಾನದಿಂದ ಜೀವನ ಮಾಡಬೇಕು, ಯಾವುದೇ ರೀತಿಯಾದಂಥ ಟೆನ್ಷನ್ಗಳು ಬೇಡ. BP ಇದೆ ಸರಿ, ಹಾಗಂತ ಬದುಕಿದಾಗಲೇ ಯಾಕೆ ಸಾಯ್ಬೇಕು? ಜೀವಚ್ಛವವಾಗಿ ಯಾಕೆ ಜೀವನವನ್ನ ನಡೆಸಬೇಕು? ಜೀವಂತವಾಗಿದ್ದೀನಿ ಆದರೆ ಶವವಾಗಿದ್ದೀನಿ. ನನ್ನೊಳಗಿನ ನೆಣ ಇದೆಯಲ್ಲ, ಆ ನೆಣಕ್ಕೆ ಏನಾದರೂ ಅಗ್ನಿ ಬೇಕಲ್ಲ, ಅದು ಸುಡಬೇಕಲ್ಲ. ಸಾಯುವವರೆಗೂ ದುಡಿಯಬೇಕು, ಸಾಯುವ ಕೊನೆಯ ಕ್ಷಣವೂ ಕೆಲಸ ಮಾಡ್ತಾರೆ. ನಾನೊಂದ್ಸಲ ಮಿಮಿಕ್ರಿದ್ದಾನೆ. ನನ್ನ ಗುರುಗಳು ಅವರು, ನನ್ನ ಮಾರ್ಗದರ್ಶಕ, ನನ್ನ ಅಣ್ಣ, ನನ್ನ ಎಲ್ಲವೂ ಆತ ಮಿಮಿಕ್ರಿದ್ದಾನೆ. ನಿಮಗೆ ನೋಡ್ಲಿಕ್ಕೆ ಆತ ಮಿಮಿಕ್ರಿ ಆರ್ಟಿಸ್ಟ್ ಅನ್ನಿಸ್ತಾರೆ. ಆತನ ಒಳಗಡೆ ಇರುವಂಥ ನಾಲೆಡ್ಜ್ ಇದೆಯಲ್ಲ, ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಅದೇ ಹೇಳ್ತೇನೆ, ಯುವಕರಿಗೆ 50 ಜನರಿಗೆ ನೀನು ಪಾಠ ಮಾಡೋದು. ಆತ ಒಂದು ಮಾತು ಹೇಳ್ದ, ಆತನ ಕಾಲು ನೋವಿದೆ, ಬಾಡಿ ಹೆವಿ ಇದೆ, ಅದು ಬೇರೆ ಬೇರೆ ಕಾರಣಗಳಿಂದ ಬಂದದ್ದು. ಆತ ನಿರಂತರವಾಗಿ ಕಷ್ಟಪಟ್ಟು ಜೀವನ ಮಾಡಿ ಸೈಕಲ್ ಹೊಡ್ಕೊಂಡು, ಆತ ಕಾವೇರಿ ಎಂಪೋರಿಯಂ ಸೇಲ್ಸ್ಮನ್ ಆಗಿದ್ದು, ಪ್ರೋಗ್ರಾಮ್ಗಳಿಗೆ ಸೈಕಲಲ್ಲಿ ಹೋಗಿ ಚಾಮರಾಜಪೇಟೆ ಗಣಪತಿ ಹಬ್ಬ, ನಾಡ ಹಬ್ಬ, ನವೆಂಬರ್ 1ಕ್ಕೆ ಹೋಗಿ ಟಾಯ್ಲೆಟ್ ಇರಲಾರದಲ್ಲಿ ಏನೋ ತಿನ್ಕೊಂಡು ಹೆಂಗೋ ಮಾಡಿ ಜೀವನ ಮಾಡಿ ದೊಡ್ಡ ಸ್ಟಾರ್ ಆಗ್ಬಿಟ್ಟು. ದೇಹದ ಭಾರ ಜಾಸ್ತಿ ಆಯಿತು, ದೇಹದ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಆಗಲಿಲ್ಲ ಆ ಕಾಲಕ್ಕೆ. ಅವ್ರಿಗೆ ಈಗ ಓಡಾಡಿ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಹೋಗ್ತಾರೆ. ಆ ಕಾರ್ಯಕ್ರಮ ನಿಲ್ಸಿಲ್ಲ. ಅವ್ರು ಹೇಳಿದ್ರು ನಂಗೆ ಒಂದು ಮಾತು, ಸಾಕು ಬಿಡೋಣ, ಬೇಕಾದ್ರೆ 1000 ನಿನಗೆ ಅವಾರ್ಡ್ಗಳು ಬಂದಿದ್ದಾವೆ, ಜಗತ್ತಿನಾದ್ಯಂತ ಬಂದಿದ್ದಾವೆ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಲ್ಲ ಕಡೆ ಹೋಗಿದ್ದೀರಿ, ಇನ್ಯಾಕೆ ಮಾಡ್ತಾರೆ, ಆರಾಮಾಗಿರಿ. ಕೇರಳದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಬೆಂಗಳೂರಲ್ಲಿ ದೊಡ್ಡ ಬಂಗ್ಲಾ ಇದೆ, ಇನ್ನೇನು ಬೇಕು ಹೇಳಿದರು. ಯಾವತ್ತು ಅಂಗಡಿ ಬಂದ್ ಮಾಡ್ತೇನೆ ಅವತ್ತು ಸತ್ತೋಗ್ಬಿಡ್ತೇನೆ ನಾನು. ಜೀವನದಲ್ಲಿ ಯಾವತ್ತು ಅಂಗಡಿ ಬಂದ್ ಮಾಡಬಾರ್ದು. ಎಲ್ಲಿವರೆಗೂ ಏನಾದರೂ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ದೇವರು ದಾರಿಯನ್ನು ತೋರಿಸ್ತಾನೆ. ಯಾವತ್ತಿವತ್ತು ಸಾಕು ಅಂತೀವೋ ಅವತ್ತು ಸಾವಿನತ್ತ ನಮ್ಮ ಪಯಣ ಶುರುವಾಗುತ್ತೆ. ಆದ್ದರಿಂದ ಮಾಡ್ತಾನೆ ಇರಬೇಕು. ದಯವಿಟ್ಟು ಈ ಮಾತನ್ನ ಅರ್ಥ ಮಾಡಿ, ಏನನ್ನ ಮಾಡ್ತಿರೋ ಅದನ್ನೇ ಮಾಡಿ. ಎಲ್ಲರಿಗೂ ಎಲ್ಲವೂ ಬರುವುದಿಲ್ಲ, ಎಲ್ಲರ ಹತ್ತಿರವೂ ಉದ್ಯೋಗವಿಲ್ಲ, ಎಲ್ಲರೂ ಎಲ್ಲದನ್ನು ಸಾಧಿಸಲಾರರು. ಆದರೆ ಆ ಪಯಣದೆಡೆಗೆ ನಮ್ಮ ಬದುಕನ್ನು ಮುಂದುವರಿಸಿಕೊಂಡು ಹೋಗೋದಿದೆಯಲ್ಲ. ಒಬ್ಬ ಅಕೌಂಟೆಂಟ್ ರಿಟೈರ್ ಆಗ್ತಾನೆ, ಅಕೌಂಟೆನ್ಸಿನಲ್ಲಿ ಏನಾದ್ರು ಮಾಡ್ಬೋದು. ಅಥವಾ ನೀವು ಅಕೌಂಟೆಂಟ್ ಇದ್ದಾಗ ಬೇರೆ ಯಾವುದೋ ಒಂದು ಉದ್ಯೋಗ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಮಾಡ್ಲಿಕ್ಕಾಗಿರಲ್ಲ, ಈಗ ಮಾಡ್ಬೋದು. ಮುಂಚೆ ಹಾಡು ಹೇಳೋ ಆಸಕ್ತಿ ಇತ್ತು, ನಿಮ್ಗೆ ಹಾಡು ಹೇಳಲಿಕ್ಕಾಗಿಲ್ಲ, ಈ ಕೆರವೋಕೆ ಹಾಡು ಹೇಳಿ. ಮುಂಚೆ ಅಡುಗೆ ನಿಮಗೆ ಬಹಳ ಇಷ್ಟ ಇತ್ತು, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈಗ ಅಡುಗೆ ಮಾಡಿ. ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದಾದಂತ ಸರ್ವ ಸಾಧ್ಯತೆಗಳ ಪಯಣ ಇದು. ಯಾಕೆ ನಿವೃತ್ತರಾಗ್ತೀರಿ? ಫೈನಾನ್ಷಿಯಲ್ ಫ್ರೀಡಮ್ ತಗೊಳ್ಳಿ, ಆದ್ರೆ ನಿವೃತ್ತರಾಗಬೇಡಿ. ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಇಷ್ಟ ಆದ್ರೆ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಏಕೆಂದ್ರೆ ವೃದ್ಧಾಪ್ಯದ ಅಂಚಿನಲ್ಲಿರುವ ಬದುಕಿನಲ್ಲಿ ಒಂದು ಹೂನಗೆಯನ್ನು ಬೀಸಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ.